Okay, students, I am your Budgie sir. Now, I would like to teach you all one more very useful topic in English grammar, which comes in your English question paper. One of the first 16 questions. 1 ಮಾರ್ಕದ ಕ್ವಶನ್ಸ್ ಎಷ್ಟಿರ್ತಾವೆ ನಿಮಗೆ? 16 ಒಂದು ಅಂಕದ ಪ್ರಶ್ನೆಗಳು. ಎಲ್ಲ ಗ್ರಾಮರ್ ಕ್ವಶನ್ಸೇ ಇರ್ತಾವೆ. ಅದರಲ್ಲಿ ಒಂದು ಗ್ಯಾರಂಟಿ ಕ್ವಶನ್ ಯಾವುದಾಗಿರುತ್ತೆ ಹೇಳ್ರಿ? ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಎಷ್ಟು ಅಂಕಕ್ಕೆ ಬರುವಂಥ ಪ್ರಶ್ನೆ ಇದು? 1 ಅಂಕಕ್ಕೆ ಬರುವಂಥ ಪ್ರಶ್ನೆ. ರೈಟ್? ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಮಗೆ ಆ್ಯಕ್ಟಿವ್ ವಾಯ್ಸ್ ವಾಕ್ಯವನ್ನು ಕೊಟ್ಟಿರ್ತಾರೆ. ನಾವು ಆ ವಾಕ್ಯವನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾಗ್ತದೆ. ಆ್ಯಕ್ಟಿವ್ ವಾಯ್ಸ್ ಇದ್ರ ಅರ್ಥ ಏನು? ಕರ್ತರಿ ಪ್ರಯೋಗ. ಪ್ಯಾಸಿವ್ ವಾಯ್ಸ್ ಈ ವಾಕ್ಯದ ಅರ್ಥ ಏನು? ಈ ಪದದ ಅರ್ಥ ಏನು? ಕರ್ಮಣಿ ಪ್ರಯೋಗ. ಸಿಂಪಲ್ ನೆನಪಿಟ್ಕೋರಿ. ಪ್ಯಾಸಿವ್ ವಾಯ್ಸ್ ಅಂದರೆ ಏನು? ಪ್ಯಾಸಿವ್ ವಾಯ್ಸ್ ಅಂದರೆ ಏನು? ಒಂದು ಟೆಕ್ನಿಕ್ ಹೇಳ್ತೇನೆ, ಕರೆಕ್ಟಾಗಿ ನೆನಪಿಟ್ಕೋರಿ. ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಪ್ಯಾಸಿವ್ ವಾಯ್ಸ್ ಮೀನ್ಸ್, ಇಲ್ಲಿ ನೋಡ್ರಿ, ಫಸ್ಟ್ ಪಾಯಿಂಟ್ ಬಿ ಪ್ಲಸ್ ಪಿ ಪಿ ಎಫ್. ಪಿ ಪಿ ಎಫ್ ಅಂದರೆ ಏನು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. V3 ಅಂತಲೂ ಕರಿತೀರಿ ಅದಕ್ಕೆ. ಪಿ ಪಿ ಎಫ್ ಈಸ್ ಆಲ್ಸೋ ಕಾಲ್ಡ್ V3. ಮೇನ್ ವರ್ಬದ ಕೊನೆಯ ಫಾರ್ಮ್, ಲಾಸ್ಟ್ ಫಾರ್ಮ್ ಆಫ್ ದ ಮೇನ್ ವರ್ಬ್ ಈಸ್ ಕಾಲ್ಡ್ V3 ಆರ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಈಸ್ ಈಕ್ವಲ್ ಟು ಪಿ ವಿ. ಪ್ಯಾಸಿವ್ ವಾಯ್ಸ್. ಬಿ ಪ್ಲಸ್ ಪಿ ಪಿ ಎಫ್ ಈಸ್ ಈಕ್ವಲ್ ಟು ಪಿ ವಿ. ಸರ್, ಪಿ ವಿ ಅಂದರೆ ಏನು ರೀ? ಬಿ ಪ್ಲಸ್ ಪಿ ಪಿ ಎಫ್ ಈಸ್ ಈಕ್ವಲ್ ಟು ಪಿ ವಿ. ಏನು ರೀ, ಮ್ಯಾಥ್ಸ್ ಥರ ಅನಿಸುತ್ತಲ್ರಿ? ಹೌದು. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ವಾಟ್ ಆರ್ ದ ಬಿ ವರ್ಬ್ಸ್? ಹಾಗಾದರೆ ಬಿ ಅಂದರೆ ಏನು? ಬಿ ವರ್ಬ್ಸ್ ಯಾವ್ಯಾವು ಅನ್ನುವಂಥದ್ದು ಬರುತ್ತೆ ಈ ಪ್ರಶ್ನೆ. ಬಿ ವರ್ಬ್ಸ್. ಬಿ ವರ್ಬ್ಸ್ ಆರ್. ಬಿ ವರ್ಬ್ಸ್ ಆರ್. ಬಿ ವರ್ಬ್ಸ್ ಆರ್ ಯಾವ್ಯಾವ ಬಿ ವರ್ಬ್ ಹೇಳ್ರಿ? ಎಷ್ಟು ಇದಾವೆ ಇಂಗ್ಲೀಷ್ನಲ್ಲಿ? 1 2 3 4 5 6 7 8. ಬಿ ವರ್ಬ್ಸ್ ಇಂಗ್ಲೀಷ್ನಲ್ಲಿ ಎಷ್ಟು ಅದಾವೆ ರೀ? ಎಷ್ಟು ಬರ್ದೇನು ರೀ? 8. ದೆರ್ ಆರ್ 8 ಬಿ ವರ್ಬ್ಸ್. ವಾಟ್ ಆರ್ ದೇ? ಆಮ್, ಈಸ್, ಆರ್, was, were. be plus ing, being. be plus en, been. Yes. am, is, are, was, were, be, being, been. What are these called? These are called be verbs. After any of these be verbs, ಈ 8 ಬಿ ವರ್ಬ್ಗಳಲ್ಲಿ ಯಾವುದೇ ಬಿ ವರ್ಬದ ನಂತರ ಮೇನ್ ವರ್ಬ್ ಇಂಗ್ಲೀಷ್ನಲ್ಲಿ ಪಿ ಪಿ ಎಫ್ನಲ್ಲಿ ಇತ್ತು ಅಂತಂದರೆ ಆ ವಾಕ್ಯ ಯಾವಾಗಲೂ ಪ್ಯಾಸಿವ್ ವಾಯ್ಸ್ ಅನಿಸ್ಕೊಳ್ಳುತ್ತೆ. ಇಸ್ ಇಟ್ ಕ್ಲಿಯರ್? ಹಾಂ. ದೆನ್ ಇನ್ನೊಂದು ಪಾಯಿಂಟ್ ನೆನಪಿಟ್ಕೋಬೇಕಿಲ್ಲಿ. ಯಾವಾಗಲೂ ಸಬ್ಜೆಕ್ಟ್ ಆಬ್ಜೆಕ್ಟ್ ಇನ್ವರ್ಜನ್ ಆಗುತ್ತೆ. ಪ್ಯಾಸಿವ್ ವಾಯ್ಸ್ನಿಂದ ಆ್ಯಕ್ಟಿವ್ ವಾಯ್ಸ್ಗೆ ಅಥವಾ ಆ್ಯಕ್ಟಿವ್ ವಾಯ್ಸ್ನಿಂದ ಒಂದು ವಾಕ್ಯವನ್ನು ಪ್ಯಾಸಿವ್ ವಾಯ್ಸಿಗೆ ಬದಲಾವಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೋಬೇಕು. ಸಬ್ಜೆಕ್ಟ್ ಸ್ಥಾನದಲ್ಲಿ ನಾಮಪದ ಇದ್ದರೆ ಅದೇ ನಾಮಪದ ರಿಪೀಟ್ ಆಗ್ತದೆ. ಒಂದು ವೇಳೆ ಸಬ್ಜೆಕ್ಟ್ ಸ್ಥಾನದಲ್ಲಿ ಪ್ರೊನೌನ್ ಇದ್ದರೆ, ಪ್ರೊನೌನ್ ಅಂದರೆ ಏನು? ಸರ್ವನಾಮ. ಇಸ್ ಇಟ್ ಕ್ಲಿಯರ್? ಹಾಂ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಚೇಂಜ್ ಆಫ್ ಪ್ರೊನೌನ್ಸ್ ನೆನಪಿಟ್ಕೋಬೇಕು. ಚೇಂಜ್ ಆಫ್ ಪ್ರೊನೌನ್ಸ್. PRONOUNS. ಚೇಂಜ್ ಆಫ್ ಪ್ರೊನೌನ್ಸ್ ನೆನಪಿಟ್ಕೋಬೇಕು. ಚೇಂಜ್ ಆಫ್ ಪ್ರೊನೌನ್ಸ್ ಸರ್ವನಾಮಗಳ ಬದಲಾವಣೆ. ಇಲ್ಲಿ ಎ ವಿ ಮೀನ್ಸ್ ಆ್ಯಕ್ಟಿವ್ ವಾಯ್ಸ್, ಪಿ ವಿ ಮೀನ್ಸ್ ಪ್ಯಾಸಿವ್ ವಾಯ್ಸ್. ಕ್ಲಿಯರ್? ಎ ವಿ ಆರಂಭದಲ್ಲಿ ಆ ಇದ್ದರೆ ಪಿ ವಿಯಲ್ಲಿ ಏನಾಗುತ್ತೆ ಹೇಳ್ರಿ? ಮೀ ಆಗುತ್ತೆ. ಮೀ ಬಿಕಮ್ಸ್ I becomes me. We becomes us becomes we.
vice versa. You becomes you. You becomes you. He becomes ಹೇಳ್ರಿ him ಆಗುತ್ತೆ. Him becomes he. She becomes her. Her becomes she. It becomes it. Okay. Then they becomes them. THEM them. ಒಂದು ವೇಳೆ ಸಬ್ಜೆಕ್ಟ್ ಸ್ಥಾನದಲ್ಲಿ ಆರ್ ಆಬ್ಜೆಕ್ಟ್ ಸ್ಥಾನದಲ್ಲಿ ಏನಿದ್ರೆ ನೌನ್ ಇತ್ತು ಅಂತ ತಿಳ್ಕೊರಿ. ನೌನ್ ಫಾರ್ ಎಕ್ಸಾಂಪಲ್ ಮೋಹನ್ ಅದರಿಪ. ಎ ವಿ ಆರಂಭದಲ್ಲಿ ಮೋಹನ್ ಅದ. ಆಕ್ಟಿವ್ ವಾಯ್ಸ್ದ ಸಬ್ಜೆಕ್ಟ್ ಮೋಹನ್ ಅದ. ಪ್ಯಾಸಿವ್ ವಾಯ್ಸ್ನೊಳಗೆ ಹೋಗಿ ಮೋಹಿನಿ ಆಗೋದಿಲ್ಲ, ಅದು ಏನಾಗೋದಿಲ್ಲ, ಮೋಹಿನಿ ಆಗೋದಿಲ್ಲ. ಮೋಹನ್ ಬಿಕಮ್ಸ್ ಮೋಹನ್. ಅಂಡರ್ಸ್ಟ್ಯಾಂಡ್? ಪ್ಲೀಸ್ ರಿಮೆಂಬರ್, ಮೋಹನ್ ಇದ್ರೆ ಮೋಹನ್. ಇಲ್ಲಿ ಡಾಗ್ ಇದ್ದ, ಇಲ್ಲಿ ಡಾಗ್ ಐತ್ರಿಪ್ಪ, ಅಲ್ಲಿ ಹೋಗಿ ಕ್ಯಾಟ್ ಆಗೋದಿಲ್ಲ ಅದು. ಎ ವಿ ಆರಂಭದಲ್ಲಿ ಡಾಗ್ ಇದ್ದರೆ ಪಿ ವಿಗೆ ಹೋಗಿ ಡಾಗ್ ಆಗೇ ಉಳಿತದೆ, ಅದೇನು ಚೇಂಜ್ ಆಗೋದಿಲ್ಲ. ಇಟ್ ಮೀನ್ಸ್ ನಿಮಗೇನು ಗೊತ್ತಾಯ್ತಿಲ್ಲಿ, ನೌನ್ಗಳಿದ್ದರೆ ಅವು ಬದಲಾವಣೆ ಆಗೋದಿಲ್ಲ. ಬಿ ವರ್ಬ್ಗಳು ಯಾವುವು ಮತ್ತು ಚೇಂಜ್ ಆಫ್ ಪ್ರೊನೌನ್ಗಳು ಇಂಗ್ಲೀಷ್ನಲ್ಲಿ ಹೇಗಾಗ್ತವೆ ಅಂದರೆ ವಾಯ್ಸ್ ಚೇಂಜ್ ಮಾಡಬೇಕಾದಾಗ ಪ್ರೊನೌನ್ಗಳು ಹೇಗೆ ಚೇಂಜ್ ಆಗ್ತವೆ ಅನ್ನುವಂಥ 2 ಪಾಯಿಂಟ್ಗಳನ್ನು ತಿಳ್ಕೊಂಡ್ರಿ. ಒಂದನೇದು ಬಿ ವರ್ಬ್ಗಳು ಯಾವುವು, ಆಮೇಲೆ ಎರಡನೇದು ಪ್ರೊನೌನ್ಗಳು ಹೇಗೆ ಚೇಂಜ್ ಆಗ್ತವೆ. ಇವು 2 ಮುಖ್ಯ ಅಂಶಗಳನ್ನು ನಾವು ತಿಳ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಎನಿ ಡೌಟ್ ಹಿಯರ್? ಓಕೆ, ಟೇಕನ್. Okay students, so far we came to know what is meant by passive voice and what are the pronouns which can be changed from active to passive, how they are changed. You came to know? Yes. Now ಒಂದು ಎ ವಿ ವಾಕ್ಯ ಕೊಟ್ಟಾರ ಅಂತ ತಿಳ್ಕೊರಿ. ನೀವು ಕೊಟ್ಟೇ ಇರ್ತಾರೆ. ಎ ವಿ ನಂಬರ್ 1 ಇಲ್ಲಿ ಟೈಪ್ 1 ಅಂತ್ರಿ. ಇದಕ್ಕೆ T1 ಏನು ಹೇಳ್ರಿ? T1 ಟೈಪ್ ನಂಬರ್ 1. ರವಿ writes a poem. ರವಿ writes a poem ಒಂದು ವಾಕ್ಯ ಅದ. ಯಾವಾಗಲೂ ಕೊಟ್ಟಂಥ ವಾಕ್ಯವನ್ನು ನೋಡಬೇಕು, ಓದಬೇಕು. ರವಿ ರೈಟ್ಸ್ ಅ ಪೋಯಮ್. ಈ ವಾಕ್ಯದೊಳಗೆ ಬಿ ಪ್ಲಸ್ ಪಿ ಪಿ ಎಫ್ ಐತೇನ್ರಿ? ಬಿ ವರ್ಬ್ ಐತೇನ್ರಿ? ಬಿ ವರ್ಬ್ ಅಂದ್ರೆ ಯಾವ್ಯಾವ ರೀ? ಆಮ್, ಈಸ್, ಆರ್, ವಾಸ್, ವೇರ್, ಬಿ, ಬೀಯಿಂಗ್, ಬೀನ್. ಬಿ ವರ್ಬ್ ಐತ್ರಿ. ಬಿ ವರ್ಬ್ ನಂತರ ಪಿ ಪಿ ಎಫ್ ಐತ್ರಿ, ಇಲ್ಲ ಹೌದಲ್ಲ? ಹಾಗಾದರೆ ಈ ವಾಕ್ಯ ಯಾವ ವಾಯ್ಸ್ ಹೇಳ್ರಿ? ಆ್ಯಕ್ಟಿವ್ ವಾಯ್ಸ್. ಈ ವಾಕ್ಯ ಆ್ಯಕ್ಟಿವ್ ವಾಯ್ಸ್ ಅದ. ಇನ್ನು ಈ ವಾಕ್ಯವನ್ನು ನಾವು ಯಾವ ವಾಯ್ಸಿಗೆ ಚೇಂಜ್ ಮಾಡಬೇಕಾಗಿದೆ? ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾಗಿದೆ. ಇಲ್ಲಿ ನೋಡಿರಿ, ಯಾವಾಗಲೂ ಎ ವಿ ವಾಕ್ಯವನ್ನು ಪಿ ವಿಗೆ ಬದಲಾವಣೆ ಮಾಡಬೇಕಾದಾಗ ವಾಕ್ಯದಲ್ಲಿ 3 ಅಂಶಗಳನ್ನು ಗುರುತಿಸ್ಕೋಬೇಕು. ಫಸ್ಟ್ ಏನಪ್ಪ ಅಂತಂದರೆ ಸಬ್ಜೆಕ್ಟ್ ಗುರುತಿಸ್ಕೋಬೇಕು. ಸೆಕೆಂಡ್ ವರ್ಬ್ ಗುರುತಿಸ್ಕೋಬೇಕು. ಏನು ಗುರುತಿಸ್ಕೋಬೇಕು? ಹಾಂ, ವಿ ಹ್ಯಾವ್ ಟು ಸ್ಪ್ಲಿಟ್ ದ ಸೆಂಟೆನ್ಸ್ ಆ್ಯಂಡ್ ಮಾರ್ಕ್ what is subject, what is verb and what is object. Clear? Subject, verb, object ಐತಿಲ್ರಿ. ಇಲ್ಲಿ ಫಸ್ಟಿಗೆ ಏನು ಬಂದದ? ಎಸ್ ವಿ ಓ ಅದ. ಎಸ್ ವಿ ಓ ಐತಿಲ್ರಿ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಫಾರ್ಮ್ ಅದ. ಇನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಯಾವಾಗಲೂ ಆ್ಯಕ್ಟಿವ್ ವಾಯ್ಸ್ನಲ್ಲಿರುವಂಥ ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಏನಾಗುತ್ತೆ ಹೇಳ್ರಿ? ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಎ ಈ ಕಡೆ ಫಸ್ಟಿಗೆ ಬಂದ ಕೂಡಲೇ ಏನಾಗುತ್ತೆ? ಕ್ಯಾಪಿಟಲ್ ಆಗುತ್ತೆ. ಅ ಪೋಯಮ್ ಬರೆದ್ರಿ. ಯಾವಾಗಲೂ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಸ್ಥಾನದಲ್ಲಿ ಬರೆದ ನಂತರ ನಾವು ಎಲ್ಲಿ ನೋಡಬೇಕು? ಮೇನ್ ವರ್ಬ್ ನೋಡಬೇಕು. ಎಲ್ಲಿ ನೋಡ್ಬೇಕು ಹೇಳ್ರಿ? ಮೇನ್ ವರ್ಬ್ ನೋಡಬೇಕು. ಯಾಕೆ ನೋಡ್ಬೇಕು ರೀ? ಮೇನ್ ವರ್ಬನ್ನು ನೋಡಿ ಟೆನ್ಸ್ ಗುರ್ಸ್ಕೋಬೇಕು. ಏನು ಗುರ್ಸ್ಕೋಬೇಕು? ಟೆನ್ಸನ್ನು ಗುರ್ತಿಸೋ ಸಲುವಾಗಿ ನಾವು ಮೇನ್ ವರ್ಬನ್ನು ನೋಡಬೇಕು. ಟು ರೆಕಗ್ನೈಸ್ ದ ಟೆನ್ಸ್ ಆಫ್ ದ ವರ್ಬ್ ವಿ ಹ್ಯಾವ್ ಟು ಲುಕ್ ಆ್ಯಟ್ ದ ವರ್ಬ್. Is it clear?
ಸಬ್ಜೆಕ್ಟ್ ಪ್ಲಸ್ ಎಸ್ ಫಾರ್ಮ್ ಅದ. ಯಾವ ಟೆನ್ಸ್ ಹೇಳ್ರಿ? ಸಬ್ಜೆಕ್ಟ್ ಪ್ಲಸ್ ಅರಿಜಿನಲ್ ಫಾರ್ಮ್ ಅಥವಾ ಎಸ್ ಫಾರ್ಮ್ ಇದ್ದರೆ ಅದು ವಾಕ್ಯ ಯಾವ ಟೆನ್ಸ್ ಆಗುತ್ತೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಎ ವಿ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆಮ್ ಈಸ್ ಆರ್ ಪ್ಲಸ್ ಪಿ ಪಿ ಎಫ್ ಯೂಸ್ ಆಗುತ್ತೆ. ಏನಾಗುತ್ತೆ ಹೇಳ್ರಿ? ಆಮ್ ಈಸ್ ಆರ್ ಪ್ಲಸ್ ಪಿ ಪಿ ಎಫ್. ಇಸ್ ಇಟ್ ಕ್ಲಿಯರ್? ಈಗ ಅ ಪೋಯಮ್ ಅದ, ಇದರ ನಂತರ ಆಮ್ ಇಡ್ತಿರೋ, ಈಸ್ ಇಡ್ತಿರೋ, ಆರ್ ಇಡ್ತೀರಿ? ಈಸ್. ಬಹುವಚನ ಇದ್ದರೆ ಆರ್, ಆಮೇಲೆ ಆ ಇದ್ದರೆ ಆಮ್. ಇಲ್ಲಿ ಬಿ ವರ್ಬ್ ಇದು. ಆಮೇಲೆ ರೈಟ್ಸ್ ಅನ್ನುವಂಥ ಮೇನ್ ವರ್ಬದ ಪಿ ಪಿ ಎಫ್ ಇಡಬೇಕು. ಏನಾಗುತ್ತೆ? ರಿಟರ್ನ್. ಕರೆಕ್ಟ್. ಅ ಲೆಟರ್ ಆರ್ ಅ ಪೋಯಮ್ ಈಸ್ ರಿಟರ್ನ್. ಬರೆದ್ರಿ? ಈಗ ಆಬ್ಜೆಕ್ಟ್ ಮುಗೀತು, ಆಮೇಲೆ ವರ್ಬ್ ಮುಗೀತು, ಉಳಿತೇನೀಗ ಸಬ್ಜೆಕ್ಟ್. ಸಬ್ಜೆಕ್ಟ್ ಆಫ್ ಎ ವಿ ಬಿಕಮ್ಸ್ ಆಬ್ಜೆಕ್ಟ್ ಆಫ್ ಪಿ ವಿ. ಹೌದಲ್ರಿ? ಇದು ರವಿ ಎಲ್ಲಿ ಬಂತಪ್ಪ? ರವಿ ಎಲ್ಲಿ ಬರೀತೀರಿ? ಆಬ್ಜೆಕ್ಟ್ ಸ್ಥಾನಕ್ಕೆ. ಆದರೆ ಅದ್ರ ಹಿಂದುಗಡೆ ಏನು ಬರಿಬೇಕು? ಬಾಯ್. ಕರೆಕ್ಟು. ಬಾಯ್ಗೆ ಏನಂತಾರೆ ಇಂಗ್ಲೀಷ್ನಲ್ಲಿ? ಪ್ರೆಪೊಸಿಷನಲ್ ಏಜೆಂಟ್ ಅಂತ ಕರೀತಾರೆ. ಎಂಥ ಏಜೆಂಟ್ ಅದು? ಪ್ರೆಪೊಸಿಷನಲ್ ಏಜೆಂಟ್. ಬಾಯ್ ರವಿ. ಇಸ್ ಇಟ್ ಕ್ಲಿಯರ್? ನೋಡ್ರಿ, ಸಬ್ಜೆಕ್ಟ್ ಆಬ್ಜೆಕ್ಟ್ ಸ್ಥಾನಕ್ಕೆ ಹೋಯಿತು ಅಂತಂದರೆ ತನ್ನ ಹಿಂದೆ ಒಬ್ಬನ ಏಜೆಂಟನ್ನು ಕರ್ಕೊಂಡು ಹೋಗ್ತದೆ. ಏಜೆಂಟ್ ಯಾರಿಲ್ಲಿ? ಪ್ರೆಪೊಸಿಷನಲ್ ಏಜೆಂಟ್ ಬಾಯ್. ಬಾಯ್ ಕರ್ಕೊಂಡು ಆ ಕಡೆ ಆಬ್ಜೆಕ್ಟ್ ಸ್ಥಾನಕ್ಕೆ ಹೋಗ್ತದೆ. ಎನಿ ಡೌಟ್ ಹಿಯರ್? ಕ್ಲಿಯರ್ ಇವನು? ಹಾಂ. ನೋಡ್ರಿ, ಇದೇ ವಾಕ್ಯ ಹಿಂಗಿತ್ತಪ್ಪ. ಏನು? ರೋಜಾ. ರೋಜಾ writes some letters. Roja writes some letters. Roja writes some letters. ಹಿಂಗದ ವಾಕ್ಯ. ಈ ವಾಕ್ಯ ಯಾವ ಟೆನ್ಸ್ನಲ್ಲಿದೆ ಹೇಳ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು? ರೋಜಾ. ದಿಸ್ ಈಸ್ ಎ ವಿ. ಕಮಾನ್. ರೈಟ್ಸ್ ಈಸ್ ವರ್ಬ್. ಸಬ್ಜೆಕ್ಟ್ ವರ್ಬ್. ಸಮ್ ಲೆಟರ್ಸ್ ಈಸ್ ಆಬ್ಜೆಕ್ಟ್. ಪಿ ವಿ ಮಾಡಿರಿ. ಹೆಂಗೆ ಮಾಡ್ತೀರಿ? ಸಮ್ ಲೆಟರ್ಸ್ ಏನಾಗ್ತದೆ? ಸಮ್ ಲೆಟರ್ಸ್ ಏನಂತೀರಿ? ಆರ್. ಸಮ್ ಲೆಟರ್ಸ್ ಆರ್. ವಾಕ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇತ್ತಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಬರುವ ಬಿ ವರ್ಬ್ಗಳು ಯಾವ್ಯಾವ ಹೇಳ್ರಿ? ಆಮ್, ಈಸ್, ಆರ್ ಪ್ಲಸ್ ಪಿ ಪಿ ಎಫ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸಮ್ ಲೆಟರ್ಸ್ ಆರ್ ರೈಟ್ಸ್ ಬಿಕಮ್ಸ್ ರಿಟರ್ನ್. ರಿಟರ್ನ್ ಬಾಯ್ ರೋಜಾ. ಎನಿ ಡೌಟ್ ಹಿಯರ್? ಇಟ್ಸ್ ಕ್ಲಿಯರ್ ಯು ನೋ? ಹಾಂ. ಸರ್ ಕಾಲ್ಸ್ ಮೀ. ಸರ್ ಕಾಲ್ಸ್ ಮೀ ಯಾವ ವಾಯ್ಸ್ ಅದ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ, ಆ್ಯಕ್ಟಿವ್ ವಾಯ್ಸ್ ಅದ. ಈಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಗುರ್ಸ್ಕೊಂಡ್ರಿ. ಹೌದಾ? ಸರ್ ಕಾಲ್ಸ್ ಮೀ. ಸರ್ ಈಸ್ ಸಬ್ಜೆಕ್ಟ್, ಕಾಲ್ಸ್ ಈಸ್ ವರ್ಬ್, ಮೀ ಈಸ್ ಆಬ್ಜೆಕ್ಟ್. ಕಮಾನ್. ಇಲ್ಲಿ ಮೀ ಈ ಕಡೆ ಬಂತಪ್ಪ, ಏನಾಗತ್ತೆ? ಕರೆಕ್ಟ್. ಆಯ್ ಆಗತ್ತೆ. ಆಯ್ಕೆ ಬಾದ್ ಆಮ್ ಇಡಬೇಕು. ಕರೆಕ್ಟ್. ಆಮೇಲೆ ಆಮ್ ಇಟ್ಟ ನಂತರ ಏನು ಬರಿಬೇಕು ಹೇಳ್ರಿ? ಕಾಲ್ಸ್ ಅನ್ನುವಂಥ ಕ್ರಿಯಾಪದದ ಪಿ ಪಿ ಎಫ್ ಏನಾಗತ್ತೆ? ಕಾಲ್ಡ್. ಐ ಆಮ್ ಕಾಲ್ಡ್ ಬಾಯ್. ಐ ಆಮ್ ಕಾಲ್ಡ್ ಬಾಯ್ ಸರ್. ಎನಿ ಡೌಟ್ ಹಿಯರ್? ಓಕೆ. ಐ ಸ್ಪೀಕ್ ಇಂಗ್ಲಿಷ್. ಐ ಸ್ಪೀಕ್ ಇಂಗ್ಲಿಷ್. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಓ ಎಫ್ ಅದ. ಸಬ್ಜೆಕ್ಟ್ ಪ್ಲಸ್ ಓ ಎಫ್ ಅದ. ಸಬ್ಜೆಕ್ಟ್ ಪ್ಲಸ್ ಓ ಎಫ್. ಕಮಾನ್ ಚೇಂಜ್ ಮಾಡಿರಿ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಹಾಂ, ಕಮಾನ್. ಇಂಗ್ಲೀಷ್. ವೆರಿ ಗುಡ್. ಇಂಗ್ಲೀಷ್ ಈಸ್ ಸ್ಪೋಕನ್. ಎಸ್ ಪಿ ಒ ಕೆ ಇ ಎನ್. ಸ್ಪೋಕನ್ ಬಾಯ್. ವೆರಿ ಗುಡ್. ಎನಿ ಡೌಟ್ ಹಿಯರ್? ಈಸ್ ಇಟ್ ಕ್ಲಿಯರ್? ಟೇಕನ್? ಎಸ್. Okay students, so far we learned how to change simple present tense sentences into passive voice. ಇವಾಗ ನಿಮಗೆ ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ಗೆ ಹ್ಯಾಗೆ ಚೇಂಜ್ ಮಾಡಬೇಕು ಅನ್ನೋದು ಹೇಳ್ತೇನೆ. ಐ ಯು ರೆಡಿ ಟು ಲರ್ನ್? ಎಸ್. ಅದನ್ನು T2 ಅನ್ನು ಯಾವ್ದು ಹೇಳ್ರಿ? T2. ಫಾರ್ ಎಕ್ಸಾಂಪಲ್ ಎ ವಿ ನಿಮಗೆ ಗೊತ್ತದ. ರಾಮ ಕಿಲ್ಡ್ ರಾವಣ್. ಭಾಳ ಓಲ್ಡ್ ಎಕ್ಸಾಂಪಲ್ ಇದು.
ವೆರಿ ಓಲ್ಡ್ ಎಕ್ಸಾಂಪಲ್, ರಾಮಾಯಣ ಕಾಲದ ಎಕ್ಸಾಂಪಲ್ ಇದು. 21st ಸೆಂಚುರಿ ಒಳಗೂ ಯೂಸ್ ಮಾಡ್ತಾ ಇದ್ದೀವಿ. ರಾಮ ಕಿಲ್ಡ್ ರಾವಣ್, ರಾಮ ರಾವಣನನ್ನು ಕೊಂದನು, ಮಾರ. ಈ ವಾಕ್ಯವನ್ನು ಶಿವೈಷಿ ಚೇಂಜ್ ಮಾಡಬೇಕಾಗ್ಯದ. ಯಾವ ಟೆನ್ಷನಲ್ಲಿದೆ ವಾಕ್ಯ ಹೇಳ್ರಿ? ಸಬ್ಜೆಕ್ಟ್ ಪ್ಲಸ್ ಪಿ ಎಫ್ ಅದ. ಸಬ್ಜೆಕ್ಟ್ ಪ್ಲಸ್ ಪಿ ಎಫ್, ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿಲ್ರಿ. ನಮಗೆ ರೂಲ್ ಗೊತ್ತದ. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಕೊಟ್ಟಿರ್ತಂಥ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಬರುವ ಬಿ ವರ್ಬ್ಗಳು ಎಷ್ಟು ರೀ? 2. ಯಾವ್ಯಾವ ರೀ? ವಾಸ್, ವೇರ್ ಪ್ಲಸ್ ಪಿ ಪಿ ಎಫ್ ಮಾಡ್ಕೋಬೇಕು. ಕ್ಲಿಯರ್? ಮತ್ತು ಕಾಮನ್ ರೂಲ್ ಆಬ್ಜೆಕ್ಟ್ ಇಲ್ಲಿ ಗುರ್ಸ್ಕೋಬೇಕು. ಸಬ್ಜೆಕ್ಟ್, ಆಮೇಲೆ ವರ್ಬ್, ದಿಸ್ ಈಸ್ ಆಬ್ಜೆಕ್ಟ್. ಆಬ್ಜೆಕ್ಟನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ್ರಿ ಏನ? ರಾವಣ್. ಆಬ್ಜೆಕ್ಟ್ ಸಬ್ಜೆಕ್ಟ್ ಮಾಡ್ಕೊಂಡ ನಂತರ ಏನು ಬರಿಬೇಕಿಲ್ಲಿ? ಬಿ ವರ್ಬ್ ಬರಿಬೇಕು. ಏನು ಬರಿಬೇಕು ಹೇಳ್ರಿ? ಬಿ ವರ್ಬ್. ಏನು ಬರಿತೀರಿ? ವಾಸ್. ಆಮೇಲೆ ಕಿಲ್ಡ್ ಅಂತದ, ಅದ್ರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು? ಕಿಲ್ಡ್. ಆ್ಯಸ್ ಇಟ್ ಈಸ್ ಆಗುತ್ತೆ. ಕಿಲ್ಡ್. ರಾವಣ್ ವಾಸ್ ಕಿಲ್ಡ್ ಬಾಯ್ ರಾಮ. ಮತ್ತೆ ಆ್ಯಸ್ ಇಟ್ ಈಸ್. ರಾಮ ರಾವಣನನ್ನು ಕೊಂದನು, ರಾವಣ ರಾಮನಿಂದ ಕೊಲ್ಲಲ್ಪಟ್ಟನು. ಗಾಟ್ ಇಟ್? ಎನಿ ಡೌಟ್ ಹಿಯರ್? ಸಿಂಪಲ್ ಪಾಸ್ಟ್ನಲ್ಲಿ ಕೊಟ್ಟಂಥ ವಾಕ್ಯಗಳನ್ನು ಪಿ ವಿ ಮಾಡಬೇಕಾದಾಗ ಬರುವ ಬಿ ವರ್ಬ್ಗಳು ಯಾವ್ಯಾವ ರೀ? ವಾಸ್, ವೇರ್. ಇಲ್ಲಿ ಸಬ್ಜೆಕ್ಟ್ ಏಕವಚನ ಇದ್ದರೆ ವಾಸ್, ಬಹುವಚನ ಇದ್ದರೆ ವೇರ್ ಪ್ಲಸ್ ಪಿ ಪಿ ಎಫ್ ಮಾಡಬೇಕು. ಓಕೆ, ಒನ್ ಮೋರ್. ದ ಗರ್ಲ್ಸ್, ಹುಡುಗಿಯರು, ಏಟ್ ಆಲ್ ದಿ ಆ್ಯಪಲ್ಸ್. ಆಲ್ ದಿ ಆ್ಯಪಲ್ಸ್. ಹುಡುಗಿಯರು ಎಲ್ಲ ಸೇಬುಗಳನ್ನು ಏನು ಮಾಡಿದರು? ತಿಂದರು. ವಾಟ್ ಈಸ್ ಸಬ್ಜೆಕ್ಟ್ ಹಿಯರ್? ದ ಗರ್ಲ್ಸ್. ಏಟ್ ಈಸ್ ವರ್ಬ್. ಆಲ್ ದಿ ಆ್ಯಪಲ್ಸ್ ಈಸ್ ಆಬ್ಜೆಕ್ಟ್. ಸೊ ಹೌ ಟು ಚೇಂಜ್ ಇಟ್? ಕ್ಯಾನ್ ಯು ಚೇಂಜ್? ಹಾಂ, ವೆರಿ ಗುಡ್. ಫಸ್ಟಿಗೆ ಏನು ಬರ್ತದೆ ಹೇಳ್ರಿ? ಆಲ್ ದಿ ಆ್ಯಪಲ್ಸ್. ಆಲ್ ದಿ ಆ್ಯಪಲ್ಸ್ ಆದ ನಂತರ ಏನು ಬರಿಬೇಕು ಹೇಳ್ರಿ? ಆರ್ ಬರಿಬೇಕೋ ವೇರ್ ಬರಿಬೇಕೋ? ಯಾಕೆ ಹೇಳ್ರಿ? ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿ ಅದ, ಇಲ್ಲಿ ವೇರ್ ಬರಿಬೇಕು. ವೇರ್ ಬರೆದ ನಂತರ ಏಟ್, ಈ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವ್ದು ರೀ? ಈಟನ್. ಕರೆಕ್ಟ್, ಈಟನ್. ಉಳಿತೇನೀಗ? ಬಾಯ್. ದ ಗರ್ಲ್ಸ್. ಕರೆಕ್ಟ್. ಎನಿ ಡೌಟ್ ಹಿಯರ್? ಇಟ್ಸ್ ಕ್ಲಿಯರ್ ನೋ? ಹಾಂ. ಈಗ ಸೆಂಟೆನ್ಸ್ ಎ ವಿ ವಾಕ್ಯ ಏನದ? ನೆಗೆಟಿವ್ ಅದ ರೀಪ. ಫಾರ್ ಎಕ್ಸಾಂಪಲ್, ಲತಾ ಡಿಡ್ ನಾಟ್. ಲತಾ ಡಿಡ್ ನಾಟ್ ಓಪನ್ ದ ಬಾಕ್ಸ್. ಲತಾ ಡಿಡ್ ನಾಟ್ ಓಪನ್ ದ ಬಾಕ್ಸ್. ಈ ವಾಕ್ಯ ಯಾವ ಟೆನ್ಸ್ನಲ್ಲಿದೆ? ಡಿಡ್ ನಾಟ್ ಪ್ಲಸ್ ಒ ಎಫ್ ಅದ. ಡಿಡ್ ನಾಟ್ ಯಾವ ಟೆನ್ಸ್ನಲ್ಲಿ ಬರುತ್ತೆ? ಸಿಂಪಲ್ ಪಾಸ್ಟ್ ಟೆನ್ಸ್. ಡು ನಾಟ್ ಮತ್ತು ಡಸ್ ನಾಟ್ ಯಾವ ಟೆನ್ಸ್ನಲ್ಲಿ ಬರ್ತಾವೆ ಹೇಳ್ರಿ? ಸಿಂಪಲ್ ಪ್ರೆಸೆಂಟ್. ಡು ನಾಟ್ ಡಸ್ ನಾಟ್ ಇದ್ದರೆ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಆಮ್, ಈಸ್, ಆರ್, ನಾಟ್ ಮಾಡಬೇಕು. ಡಿಡ್ ನಾಟ್ ಪ್ಲಸ್ ಒ ಎಫ್ ಇದ್ದರೆ ವಾಸ್, ವೇರ್, ನಾಟ್ ಮಾಡಬೇಕು. ಎಲ್ಲಿ? ಪ್ಯಾಸಿವ್ ವಾಯ್ಸ್ ಒಳಗೆ. ಡು ನಾಟ್ ಡಸ್ ನಾಟ್ ಇದ್ದರೆ ಏನು ಮಾಡ್ಬೇಕು ಹೇಳ್ರಿ? ಆಮ್, ಈಸ್, ಆರ್, ನಾಟ್ ಮಾಡಬೇಕು. ಡಿಡ್ ನಾಟ್ ಪ್ಲಸ್ ಒ ಎಫ್ ಇದ್ದರೆ ವಾಸ್, ವೇರ್, ನಾಟ್ ಮಾಡಬೇಕು. ಎಲ್ಲಿ? ಪ್ಯಾಸಿವ್ ವಾಯ್ಸ್ನಲ್ಲಿ. ಈಸ್ ಇಟ್ ಕ್ಲಿಯರ್? ಈಗ ಲತಾ ಸಬ್ಜೆಕ್ಟ್, ಡಿಡ್ ನಾಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಆ್ಯಡ್ ವರ್ಬು, ಆಮೇಲೆ ಓಪನ್ ಮೇನ್ ವರ್ಬು, ಆಮೇಲೆ ದ ಬಾಕ್ಸ್ ಅನ್ನುವಂಥದ್ದು ಆಬ್ಜೆಕ್ಟು. ಕಮಾನ್, ಯಾವ ವರ್ಡ್ ಫಸ್ಟಿಗೆ ಬರ್ತದೆ ಇವಾಗ? ಹಾಂ ಹಾಂ, ದ ಬಾಕ್ಸ್. ದ ಬಾಕ್ಸ್ ವಾಸ್ ಇಡಬೇಕೋ ವೇರ್ ಇಡಬೇಕೋ? ಬಾಕ್ಸಿಸ್ ಇದ್ದರೆ ವೇರ್. ದ ಬಾಕ್ಸ್ ವಾಸ್. ಇಲ್ಲಿ ಡಿಡ್ ಕ್ಯಾನ್ಸಲ್ ಆಯ್ತಿಲ್ಲ? ವಾಸ್ ನಂತರ ಏನು ಇಡಬೇಕು ಇವಾಗ? ನಾಟ್. ಆಮೇಲೆ ಓಪನ್ ಇದ್ದದ್ದು ಏನಾಗುತ್ತೆ? ಓಪನ್ಡ್. ವೆರಿ ಗುಡ್. ಓಪನ್ಡ್ ಬಾಯ್ ಲತಾ. ಕ್ಲಿಯರ್ ಇವನು? ಪಕ್ಕ? ಎಸ್. ನೆಕ್ಸ್ಟ್ T3. ಒಂದು ವಾಕ್ಯ T3 ಒಳಗೆ ಹೆಂಗೆ ಚೇಂಜ್ ಆಗುತ್ತೆ? T3 ಅಂದರೆ ಏನು? ಸಿಂಪಲ್ ಫ್ಯೂಚರ್. ಯಾವ ಟೆನ್ಸ್ ಹೇಳ್ರಿ? ಸಿಂಪಲ್ ಫ್ಯೂಚರ್. ಸಿಂಪಲ್ ಫ್ಯೂಚರ್ನಲ್ಲಿ ಆಕ್ಟಿವ್ ವಾಯ್ಸ್ ಹೆಂಗೆ ಕೊಟ್ಟಿರ್ತಾರೆ?
ಆ್ಯಕ್ಟಿವ್ ವಾಯ್ಸ್ ಹೆಂಗೆ ಕೊಟ್ಟಿರ್ತಾರೆ ಕೊಡ್ರಿ ಸರ್ ಒಂದು ಎಕ್ಸಾಂಪಲ್. ಸುಧಾ. ಓಕೆ, ಸುಧಾ ವಿಲ್ post the letters. Sudha will post the letters. ಈ ವಾಕ್ಯ ಯಾವ ಟೆನ್ಸ್ನಲ್ಲದ ಹೇಳ್ರಿ? ಫ್ಯೂಚರ್ನಲ್ಲದ. ಹೆಂಗೆ ಹೇಳ್ತೀರಿ ಸರ್? ಮೌಡಲ್ ಹೆಲ್ಪಿಂಗ್ ವರ್ಬ್ ಅದ. ಇಲ್ಲಿ ಸಬ್ಜೆಕ್ಟ್ ಯಾವ್ದು ಹೇಳ್ರಿ? ಸುಧಾ ಈಸ್ ಸಬ್ಜೆಕ್ಟ್. ವಿಲ್ ಅನ್ನುವಂಥದ್ದೇನು? ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ ಅಥವಾ ಮೌಡಲ್. ಏನು ಹೇಳ್ರಿ? ಇದು ಮೌಡಲ್ಸ್ ಯಾವ್ಯಾವ ಹೇಳ್ರಿ? ಶಾಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಯೂಸ್ ಟು, ಆಟ್ ಟು, ನೀಡೆಂಟ್, ಡೇರೆಂಟ್. ಇವೆಲ್ಲ ಏನು? ಮೌಡಲ್ಸ್ ಅಥವಾ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್. ಪೋಸ್ಟ್ ಅನ್ನುವಂಥದ್ದು ಏನು ಹೇಳ್ರಿ? ಮೇನ್ ವರ್ಬ್. ದ ಲೆಟರ್ಸ್ ಈಸ್ ಆಬ್ಜೆಕ್ಟ್. ಇವಾಗ ಈ ವಾಕ್ಯವನ್ನು ಯಾವ ವಾಯ್ಸಿಗೆ ಚೇಂಜ್ ಮಾಡ್ಬೇಕ್ರಿ? ಪ್ಯಾಸಿವ್ ವಾಯ್ಸ್. ಫಸ್ಟಿಗೆ ಏನು ಬರಿಬೇಕು? ದ ಲೆಟರ್ಸ್. ಕರೆಕ್ಟ್ ಬರೋದ್ರಿ. ನೆಕ್ಸ್ಟ್ ಏನು ಬರಿಬೇಕ್ರಿ? ಇಲ್ಲಿ ಮೌಡಲ್ ಇರ್ತದಿಲ್ಲ. ಇಲ್ಲೇನದ ವಾಕ್ಯದೊಳಗೆ ಎ ಬಿ ಒಳಗೆ ಮೌಡಲ್ ಅದ. ಯಾವ ಮೌಡಲ್ ಇರ್ತದ ಅದೇ ಮೌಡಲನ್ನು ರಿಪೀಟ್ ಮಾಡಬೇಕು. ಒಂದೇ ಒಂದು ಬದಲಾವಣೆ ಏನಪ್ಪ ಅಂತಂದರೆ ಎ ವಿ ಮತ್ತು ಪಿ ವಿ. ಎ ವಿ ಒಳಗೆ ಶಾಲ್ ಇತ್ತು ಅಂತಂದರೆ ಪಿ ವಿ ಒಳಗೆ ಅದು ವಿಲ್ ಆಗುತ್ತೆ. ಇದೊಂದು ಬದಲಾವಣೆ ಬಿಟ್ಟರೆ ಉಳಿದ ಯಾವುದೇ ಮೋಡಲ್ ಚೇಂಜ್ ಆಗೋದಿಲ್ಲ. ಮಾಡಬಾರ್ದು. ಕ್ಲಿಯರ್? ಯಾವ ಮೋಡಲ್ ಕೊಟ್ಟಿರ್ತಾರೆ ಅದೇ ಮೋಡಲನ್ನು ಪ್ಯಾಸಿವ್ ವಾಯ್ಸ್ದೊಳಗೆ ರಿಪೀಟ್ ಮಾಡಬೇಕು. ಈಗ ಏನು ರಿಪೀಟ್ ಮಾಡ್ತೀರಿ? ಶಾಲ್ ಇದ್ರೆ ವಿಲ್ ಮಾಡಬೇಕು. ವಿಲ್ ಇದ್ದಾಗ ಮತ್ತೆ ತಿರುಗಿ ಶಾಲ್ ಮಾಡೋದಿಲ್ಲ ಅದನ್ನು. ಈಸ್ ಇಟ್ ಕ್ಲಿಯರ್? ನೋಡಿರಿ, ಒಮ್ಮೆ ಕಲ್ಲವನ್ನು ಮಲ್ಲವನ್ನು ಮಾಡಿದ್ರೆ ಮುಗೀತು. ಮತ್ತು ತಿರುಗಿ ಮಲ್ಲವನ್ನು ತಂದು ಕಲ್ಲವನ್ನು ಮಾಡೋದಿಲ್ಲ. ಅರ್ಥ ಆದಿಲ್ಲ ನಿಮಗೆ? ಹಾಂ. ದ ಲೆಟರ್ಸ್ ವಿಲ್. ಇಲ್ಲೇನಿಟ್ಟೆ ನಾನು? ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ ನಂತರ ಏನು ಇಟ್ಕೋಬೇಕು? ಬಿ ಇಟ್ಕೋಬೇಕು. ಮೌಡಲ್ ನಂತರ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಏನು ಇಡಬೇಕು ರೀ? ಬಿ ಇಡಬೇಕು. ಬಿ ಇಟ್ಟ ನಂತರ ಮೇನ್ ವರ್ಬನ್ನು PPF ಕನ್ವರ್ಟ್ ಮಾಡಬೇಕು. ಏನಾಯ್ತು ಈಗ? ಪೌಸ್ಟಿಡ್. POSTED. ಪೌಸ್ಟಿಡ್. ನೋಡಿರಿ, ಸಬ್ಜೆಕ್ಟ್ ಬರ್ಕೊಂಡ್ರಿ, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡ್ಕೊಂಡ್ರಿ, ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ ಆ್ಯಸ್ ಇಟ್ ಈಸ್ ಬರೆದ್ರಿ, ಆಮೇಲೆ ಬಿ ಇಡಬೇಕು. ಹೌದಾ? ಹಾಂ. ಆಮೇಲೆ ಮೇನ್ ವರ್ಬನ್ನು PPF ಚೇಂಜ್ ಮಾಡ್ಕೋಬೇಕು. ಆಮೇಲೆ ಬಾಯ್. ಕರೆಕ್ಟು. ಬಾಯ್ ಇಟ್ರಿ ಅಂತಂದ್ರೆ ಸಬ್ಜೆಕ್ಟ್ ಹೋದ ಇಲ್ಲಿ ತಂದು ಇಡಬೇಕು. ಸಬ್ಜೆಕ್ಟ್ ಏನದ? ನೌನ್ ಅದ ಇಲ್ಲ? ಹಾಂ. ಈಗ ಸುಧಾ. ಎನಿ ಡೌಟ್ ಹಿಯರ್? ಇಟ್ಸ್ ಕ್ಲಿಯರ್? ಹಾಂ. Can you change some more examples? Then be ready. Okay students, now let us try to change some more examples on simple present, simple past and simple future. Are you ready to change? Yes. Example number 1. Alok does not sing a film song. Alok does not sing a film song. ಅಲೋಕ್ ಒಂದು ಚಲನಚಿತ್ರ ಗೀತೆಯನ್ನು ಹಾಡುವುದಿಲ್ಲ. ಇದು ಯಾವ ವಯಸ್ಸದ ಹೇಳ್ರಿ? ಆ್ಯಕ್ಟಿವ್ ವಾಯ್ಸ್ ಐತ್ರಿ. ಹೆಂಗೆ ಹೇಳ್ತೀರಿ? B + PPF ವಾಕ್ಯದೊಳಗೆ ಇಲ್ಲ. ಈ ವಾಕ್ಯವನ್ನು ಯಾವ ವಯಸ್ಸಿಗೆ ಚೇಂಜ್ ಮಾಡ್ಲಿಕ್ಕೆ ಬರ್ತದೆ? ಈಗ ಪ್ಯಾಸಿವ್ ವಾಯ್ಸ್ ಕೊಟ್ಟಾರ. ಏನು ಮಾಡೋದ್ರಿ? ವಾಕ್ಯ ಗುರ್ಸ್ಕೋಬೇಕು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಆ್ಯಡ್ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್ ಗುರ್ಸ್ಕೊಂಡ್ರಿ. ಫಸ್ಟಿಗೆ ಏನು ಬರ್ತದೆ ಇವಾಗ? ಅ ಫಿಲ್ಮ್ ಸಾಂಗ್. ಆದ ನಂತರ ಇಲ್ಲಿ ವರ್ಬ್ ನೋಡಬೇಕು. ಡಸ್ ನಾಟ್ ಅತ್ತೈತಿ. ಯಾವ ವಯಸ್ಸು ಹೇಳಿದ್ದು? ಆ್ಯಕ್ಟಿವ್ ವಾಯ್ಸ್ ಅದ, ಸಿಂಪಲ್ ಪ್ರೆಸೆಂಟ್ ಅದ, ನೆಗೆಟಿವ್ ಅದ. ಅದಕ್ಕೆ ನಾವೇನು ಮಾಡೋದ್ರಿ? ಇಲ್ಲಿ
ಈಸ್ ನಾಟ್ ಮಾಡ್ಕೋಬೇಕು. ಡಸ್ ಕ್ಯಾನ್ಸಲ್ ಆಯಿತು. ಸಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವ್ದು ಹೇಳ್ರಿ? ಕರೆಕ್ಟ್, ಸಂಗ್. ಓಕೆ, ಸಂಗ್ ಆದ ನಂತರ ಏನು ಬರೀಬೇಕು? ಬಾಯ್. ಬಾಯ್ಗೆ ಏನಂತಾರೋ? ಪ್ರೆಪೊಸಿಷನಲ್ ಏಜೆಂಟ್. ಬಾಯ್ ಅಲೋಕ್. ಓಕೆ, ಎನಿ ಡೌಟ್ ಹಿಯರ್? ಹಾಂ. ಎಕ್ಸಾಂಪಲ್ ನಂಬರ್ ಇದು 1. ಎಕ್ಸಾಂಪಲ್ ನಂಬರ್ 2. ಎಕ್ಸಾಂಪಲ್ ನಂಬರ್ 2. ಓಕೆ, AV example. AV example. The students passed all the tests. Come on. ಇದು ಯಾವ ಟೆನ್ಸ್ನಲ್ಲಿದೆ ಹೇಳ್ರಿ? ಸಿಂಪಲ್ ಪಾಸ್ಟ್. ವೆರಿ ಗುಡ್. ಸಬ್ಜೆಕ್ಟ್, ವರ್ಬ್, then object. Now how to change it? First ಏನು ಬರಿಬೇಕು ರೀ? all the tests. Clear? ಹಾಂ, all the tests. ಮುಂದೆ where. ಕರೆಕ್ಟ್, where. then past. ಆಮೇಲೆ ಏನು ಬರಿಬೇಕು ರೀ? by. ಆಮೇಲೆ the students. 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 Okay. Example number 3. AV sentence. We must respect. RESPECT. We must respect our nation. We must respect our nation. Come on. How can you change it? Subject, modal, main verb, object. Subject, modal, then main verb, object. Come on, how can you change it? Our nation. Our nation must ಬಿ ಹಚ್ಕೋಬೇಕು. ಮಾಡಲ್ ಪ್ಲಸ್ ಬಿ ಹಚ್ಕೋಬೇಕು. ಎಲ್ಲಿ? ಪ್ಯಾಸಿವ್ ವಾಯ್ಸ್ನಲ್ಲಿ. ಬಿ ನಂತರ ಏನು ಇಡಬೇಕು? PPF. ರಿಸ್ಪೆಕ್ಟ್ PPFನಲ್ಲಿ ಏನಾಗುತ್ತೆ? ಕರೆಕ್ಟ್, ರಿಸ್ಪೆಕ್ಟೆಡ್ ಅಂತ ಆಗುತ್ತೆ. ಮುಂದೆ ಉಳಿತೇನ್ರಿ ಈಗ? ವಿ ಆಬ್ಜೆಕ್ಟ್ ಸ್ಥಾನಕ್ಕೆ ಹೋತ್ರಿಪ್ಪ. ಏನಾಗುತ್ತೆ? ಬೈ ಅಸ್. ವೆರಿ ಗುಡ್. ಎನಿ ಡೌಟ್ ಹಿಯರ್? ಓಕೆ, ಇನ್ ದಿಸ್ ವಿಡಿಯೋ we learned how to change the active voice sentences in simple present tense, simple past tense and simple future tense. Any doubt here? Are you happy? Okay, see you all next time with one more interesting video. Till then, bye.